टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಖುದ್ದು ಉಪಮುಖ್ಯಮಂತ್ರಿಗಳೇ ರಾಜಣ್ಣ ಅವರ ಕಚೇರಿಗೆ ಹೋದರು. ಆದರೆ ರಾಜಣ್ಣ ಅಲ್ಲಿ ಸಿಗಲಿಲ್ಲ. ಅನಾರೋಗ್ಯ ಅಂತ ಹೇಳಿ ರಾಜಣ್ಣ ಬರಲಿಲ್ಲ. ಆದರೆ ಅನಾರೋಗ್ಯ ಅಂತ ಹೇಳಿದಂಥ ರಾಜಣ್ಣ ರಾತ್ರಿ ಯಾವ ಸಭೆಗೆ ಹಾಜರಾಗಬೇಕೋ ಆ ಸಭೆಗೆ ಹಾಜರಾದರು. ಈ ಮುಖಾಂತರ DCM DK ಶಿವಕುಮಾರ್ ಮತ್ತು ರಾಜಣ್ಣ ಅವರ ಮುನಸು ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಮತ್ತೊಮ್ಮೆ ಜಗಜ್ಜಾಹೀರಾಯಿತು. ಅಪೆಕ್ಸ್ ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೀಟಿಂಗಿಗೆ ಅಂತ DK ಶಿವಕುಮಾರ್ ಹೋಗಿದ್ದರು. ರಾಜಣ್ಣ ಕೊಠಡಿಗೆ ಹೋದರು. ಅಲ್ಲೇ ಕೂತಿದ್ರು. ರಾಜಣ್ಣವ್ರಿಗೋಸ್ಕರ ಕಾದರು. ಆದರೆ ರಾಜಣ್ಣ ಬರಲೇ ಇಲ್ಲ. ಕಾರಣ ಏನು ಅಂತಂದರೆ ಹೆಲ್ತ್ ಅಪ್ಸೆಟ್ ಆಗಿದೆ ಅನ್ನುವಂಥ ಕಾರಣ. ಅದಾದಮೇಲೆ ರಾಜಣ್ಣವ್ರಿಗೇನೋ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತೆ, ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಅಂಥೇಳಿ DK ಶಿವಕುಮಾರ್ ಅಲ್ಲಿಂದ ಹೊರಟು ಹೋದರು. ಆದರೆ ರಾಜಣ್ಣ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದಂಥ ಸಭೆ ಇದೆಯಲ್ಲ, ಸಭೆಗೆ ಹಾಜರಾದರು. ಇಲ್ಲಿದ್ದಂಥ ಅನಾರೋಗ್ಯ ಆ ಸಂದರ್ಭದಲ್ಲಿ ಇರಲಿಲ್ಲ. ಇದಕ್ಕೆ ಕಾರಣ ಏನು? ಇದು ಅಂದರೆ ಇವರ ಮುನಸು ಜಾಸ್ತಿ ಆಗ್ತಾ ಇದೆ ಅನ್ನೋದರ ಸಾಕ್ಷಿ ಇದು ಅಂತ. ರಾತ್ರಿ ನಾಯಕರುಗಳಿದ್ದರು, ಸ್ವಾಮೀಜಿ ಇದ್ದರು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಮೀಟಿಂಗ್ನಲ್ಲಿ ರಾಜಣ್ಣ ಭಾಗಿಯಾದರು. ಸಂಜೆ ತನಕ ಸರಿ ಇಲ್ದಿರುವಂಥ ಆರೋಗ್ಯ ಹೇಗೆ ಸರಿ ಆಯಿತು ಅನ್ನೋ ಪ್ರಶ್ನೆ. ST ಶಾಸಕರು ST ನಾಯಕರು ಸಭೆ ಸೇರಿದರು. ಆ ಸಭೆಗೆ ರಾಜಣ್ಣ ಭಾಗಿಯಾದರು. ಅಲ್ಲಿನ ಚರ್ಚೆಯಲ್ಲೂ ಕೂಡ ಪಾಲ್ಗೊಂಡರು. DK ಜೊತೆಗೆ ಸಭೆ ಮಾಡಲಿಲ್ಲ. ಆದರೆ ST ಸಮುದಾಯದ ನಾಯಕರ ಜೊತೆಗಿನ ಸಭೆಗೆ ರಾಜಣ್ಣ ಬಂದಿದ್ದು ನಾವು ನೋಡ್ತಾ ಇದ್ದೀವಿ. ಆರಂಭದಿಂದ ಇಲ್ಲಿ ತನಕ ರಾಜಣ್ಣ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ DK ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾರೆ. ಇವರು ಎಲ್ಲಿ ಹೋಗಿ ಬಂದರೂ ಸರಿ, ಈ ರಾಜ್ಯದಲ್ಲಿದ್ದು ಮಾತಾಡಿದ್ರೂ ಸರಿ, ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲೂ ಸರಿ, ಅದಾದಮೇಲೆ ಬಂದು ನಾಯಕರ ಜೊತೆಗೆ ಮಾತಾಡಿ, ಕೇಂದ್ರ ನಾಯಕರ ಜೊತೆ ಮಾತಾಡಿ ಏನೇ ಟೈಟ್ ಮಾಡಿಸ್ಬೇಕು ಅಂತಂದರೂ ಕೂಡ ಆಗಿಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾನು ನೆನ್ನೆ ಕೂಡ ಹೇಳ್ತಾ ಇದ್ದೆ, ನಟ್ಟು ಬೋಲ್ಟು ಟೈಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಅವರಿಗೆ ಹೇಳ್ತಾ ಇದ್ದೆ ನಾನು, ಈ ತುಂಬ ಸಂಗತಿಗಳಲ್ಲಿ ನೀವು ನಟ್ಟು ಬೋಲ್ಟು ಟೈಟ್ ಮಾಡುವಂಥ ಅಗತ್ಯ ಇದೆ. ಅದು ನೀರಾವರಿ ವಿಚಾರಗಳಿಂದ ಹಿಡಿದು ಭಾಗ್ಯದ ಸಂಗತಿಗಳಿದಾವಲ್ಲ, ಅದು ಜನರಿಗೆ ತಲುಪದೇ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅಧಿಕಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೇನು ಅಂದರೆ ಅಲ್ಲಿ ಇನ್ನೊಂದು ಪಾಯಿಂಟನ್ನು ಸೇರಿಸಿದ್ದೆ, ರಾಜಣ್ಣ ಅವರ ಬಾಯಿಗೆ ಯಾವ ರೀತಿ ನಟ್ಟು ಬೋಲ್ಟು ಹಾಕಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಯೋಚನೆ ಮಾಡಬೇಕು. ಯಾಕಂದರೆ ರಾಜಣ್ಣ ಸುಮ್ಮನಿಲ್ಲ ಅನ್ನುವಂಥ ಮಾತು ನಿನ್ನೆ ಕೂಡ ಅದೇ ಆಗಿದೆ. DK ಶಿವಕುಮಾರ್ ಖುದ್ದಾಗಿ ಹೋಗಿ ಅವರ ಕೊಠಡಿನಲ್ಲಿ ಕಾದರೂ ಕೂಡ ರಾಜಣ್ಣ ಪತ್ತೆ ಇಲ್ಲ. ಆದರೆ ST ಸಭೆಗೆ ರಾಜಣ್ಣ ಹಾಜರಾಗಿದ್ದಾರೆ. ಏನು ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ ಪ್ರಸನ್ನ? ರಂಗನಾಥ್, ದೈಹಿಕ ಆರೋಗ್ಯದಷ್ಟೇ ಮುಖ್ಯ, ಸಂಬಂಧಗಳ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳೋದು. ಇದೀಗ DK ಶಿವಕುಮಾರ್ ಹಾಗೂ ರಾಜಣ್ಣ ಅವರ ನಡುವಿನ ಸಂಬಂಧದ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಹೀಗಾಗಿ ಪದೇ ಪದೇ ಅವರ ಮುನಸು ಬಹಿರಂಗ ಆಗ್ತಾನೆ ಇದೆ. ನಿನ್ನೆಯೂ ಕೂಡ ಈ ಒಂದು ರೀತಿಯ ಪ್ರಸಂಗ ನಡೆದಿದೆ. KN ರಾಜಣ್ಣ ಅವರ ಸಹಕಾರ ಇಲಾಖೆ ಅಡಿಯಲ್ಲಿ ಬರುವಂತಹ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳೇ ನೇರವಾಗಿ ಸೂಚನೆಯನ್ನ ಕೊಟ್ಟಿದ್ರು DK ಶಿವಕುಮಾರ್ ಮತ್ತು ರಾಜಣ್ಣಗೆ, ನೀವು ಪ್ರತ್ಯೇಕವಾಗಿ ಶಾಸಕರ ಜೊತೆ ಕೂತು ಮೀಟಿಂಗ್ ಅನ್ನ ನಡೆಸಿ ಅಂತ ಹೇಳಿ. DK ಶಿವಕುಮಾರ್ ಅವರು KN ರಾಜಣ್ಣ ಅವರ ಕೊಠಡಿಗೆ ಬಂದು ವಿಧಾನಸೌಧದ ಕೊಠಡಿಯಲ್ಲಿ ಸುಮಾರು 3/4 ಗಂಟೆಗಳ ಕಾಲ ಕಾದ್ರೂ ಕೂಡ ರಾಜಣ್ಣ ಅವರು ಬರಲಿಲ್ಲ. ಕೊನೆಗೆ ರಾಜಣ್ಣ ಅವರಿಗೆ ಹುಷಾರಿಲ್ಲ, ಹೀಗಾಗಿ ಸಭೆಗೆ ಬರೋದಿಲ್ಲ ಅಂತ ಹೇಳಿ ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಅದಾದ ಬಳಿಕ DK ಶಿವಕುಮಾರ್ ಅವರು ರಾಜಣ್ಣ ಅವರಿಗೆ ಅನಾರೋಗ್ಯ ಆಗಿದೆ, ಈ ಕಾರಣಕ್ಕೋಸ್ಕರ ಅವರು ಸಭೆಗೆ ಬರೋದಿಲ್ಲ ಅಂತ ಹೇಳಿ ವಿಧಾನಸೌಧದ ರಾಜಣ್ಣ ಅವರ ಕೊಠಡಿಯಿಂದ ತೆಳೆದ್ರು. ಅದಾಗಿ ಕೇವಲ 2 ಗಂಟೆಗೆ ರಾಜಣ್ಣ ಅವರು ST ಸಮುದಾಯದ ಶಾಸಕರ ಸಭೆಗೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಭಾಗಿಯಾಗಿದ್ದಾರೆ. ಇದು ಈಗ DK ಶಿವಕುಮಾರ್ ಮತ್ತು ರಾಜಣ್ಣ ಅವರ ನಡುವೆ ಮುನಿಸು ಎಷ್ಟಿದೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ತೋರಿಸ್ತಾ ಇದೆ. ಅಂದ್ರೆ ಇಲಾಖೆಯ ಸಭೆಗೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ಅವರನ್ನ ಫೇಸ್ ಮಾಡಬೇಕಾಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ರಾಜಣ್ಣ ಅವರು ಅಂತರವನ್ನ ಕಾಯ್ದುಕೊಂಡ್ರ ಅನ್ನುವಂತ ಒಂದಷ್ಟು ಅನುಮಾನಗಳು ಸಹಜವಾಗಿ ಮೂಡ್ತಾ ಇದಾವೆ. ಇನ್ನು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂತ ST ಶಾಸಕರ ಸಭೆಗೆ ಭಾಗಿಯಾಗುವ ಮೂಲಕ ಒಂದು ಮೆಸೇಜ್ ಅನ್ನ ರಾಜಣ್ಣ ಅವರು ಪಾಸ್ ಮಾಡಿದ್ದಾರೆ. ಅದು ಸಮುದಾಯಕ್ಕೆ ಸಂಬಂಧಪಟ್ಟಂತ ಸಭೆಗಳನ್ನ ಯಾರಾದ್ರೂ ತಡೆಯೋದಿದ್ರೆ ನಾವು ಖಂಡಿತವಾಗಿಯೂ ಆಗೇ ಆಗ್ತೇವೆ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಈ ಸಭೆಗೆ ಅನಾರೋಗ್ಯದ ನಡುವೆಯೂ ಭಾಗಿಯಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಇಲ್ಲಿ ಇರುವಂತದ್ದು ಈಗ ಕಾಂಗ್ರೆಸ್ನಲ್ಲಿ ಪ್ರತ್ಯೇಕವಾದ ಮತ್ತು ಬೇರೆ ಬೇರೆ ರೀತಿಯ ಧ್ವನಿಗಳು ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ರಾಜಣ್ಣ ಅವರು ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಕಳೆದ 10-15 ದಿನಗಳಿಂದ ಅವರು ಒಂದಷ್ಟು ಅಂತರವನ್ನ ಮಾಧ್ಯಮಗಳಿಂದಲೂ ಕೂಡ ಕಾಯ್ದುಕೊಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವರ ನಡುವಿನ ಸಂಬಂಧ ಸರಿ ಹೋಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆಯ ಮೀಟಿಂಗ್ ಆ ರೀತಿಯ ವೇದಿಕೆಯನ್ನು ಕಲ್ಪಿಸಬಹುದು ಅಂತ ಹೇಳಿ ನಿರೀಕ್ಷೆಯನ್ನ ಇಟ್ಕೊಳ್ಳಾಗಿತ್ತು. ಮತ್ತು DK ಶಿವಕುಮಾರ್ ಅವರು ಕೂಡ ನೇರವಾಗಿ ರಾಜಣ್ಣ ಅವರ ವಿಧಾನಸೌಧದ ಕೊಠಡಿಗೆ ಬಂದಿದ್ರಿಂದ ಇಲ್ಲಿ ರಾಜಕೀಯವಾದಂತಹ ಒಂದಷ್ಟು ಚರ್ಚೆಗಳು ಕೂಡ ನಡೆದು ಸಂಬಂಧಗಳು ಸರಿ ಹೋಗ್ಬೋದು ಅನ್ನುವಂತ ಒಂದು ರೀತಿಯ ವಿಶ್ಲೇಷಣೆಗಳು ನಡೀತಾ ಇತ್ತು.
ಆದ್ರೆ ಡಿ ಕೆ ಶಿವಕುಮಾರ್ ಅವರ ಸಭೆಗೆ ರಾಜಣ್ಣ ಅವರು ಗೈರು ಹಾಜರಾಗಿ ಸಮುದಾಯದ ಸಭೆಗೆ ಹಾಜರಾಗುವ ಮೂಲಕ ನಮ್ಮ ಮಧ್ಯೆ ಇನ್ನೂ ಕೂಡ ಡಿಫರೆನ್ಸ್ ಇದೆ ಅನ್ನುವಂಥದ್ದನ್ನ ಸಾಬೀತುಪಡಿಸಿದ್ದಾರೆ. ಎಸ್ಟಿ ಸಮುದಾಯದ ಶಾಸಕರ ಸಭೆಯಲ್ಲೂ ಕೂಡ ಭಾಗಿಯಾಗುವ ಮೂಲಕ ಸಮುದಾಯದ ಪರವಾಗಿ ನಾವು ನಿಲ್ತೇವೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಲ್ಲಿ ಲೂಸ್ ಆಗ್ತಾ ಇರುವಂತಹ ಒಂದಷ್ಟು ನಟ್ಟು ಬೋಲ್ಟ್ಗಳನ್ನು ಕೂಡ ಟೈಟ್ ಮಾಡುವಂತಹ ಅಗತ್ಯತೆ ಖಂಡಿತವಾಗ್ಲೂ ಇದೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.